ಆಮೇಲೆ ಆ ಉಸಿರು ಆಡಬೇಕಾದ್ರೆ ಈ ಉಸಿರು ಬಿಟ್ಟು ಬೇರೆ ಉಸಿರು ಹೋಗಿ ಬರ್ತಾ ಇರ್ತದೆ. ಓಕೆ, ಇದು ಲೈವಲ್ಲಿನೇ ಇದು. ಈ ಬಾಲ್ಕನ್ ಮೇಲೆ ಮೈ ತುಂಬ ಟೈಮಲ್ಲಿ ಮಾಡಿದವನು ಈ ಬಾಲ್ಕನ್ ಮೇಲೆ ಇಷ್ಟಪಟ್ಟು ಬಂದಿದೆ. ಮೈ ತುಂಬ ಟೈಮಲ್ಲಿ ಬಂದು ಕೆಟ್ಟ ಕೆಲಸ ಮಾಡಿರ್ಕಣಪ್ಪ ಅವರು. ಕೆಲವು ತೋರಿಸೋದನ್ನ ನಾವು ರಿಯಾಲಿಟಿ ತೋರಿಸಿರ್ತೀವಿ, ಕೆಲವು ಅವ್ರ ಸಮಸ್ಯೆ ಕ್ಲಿಯರ್ ಆದಾಗ ಅವ್ರಿಗೆ ತೋರಿಸ್ಬಿಟ್ಟು ಮತ್ತೆ ಅವ್ರಿಗೆ ನಾವು ಇದು ಮಾಡೋದು ಬೇಡ. ರುದ್ರಭೂಮಿ ರೋತಾಕರ ಸ್ಮಶಾನದಲ್ಲಿ ಕಿವಿ ಗೋಧಿ ಒಂದು ಕರಿಕೋಳಿ ಮಾಡವೆ, ಇನ್ನೊಂದು ಉಸಿರುಗಟ್ಟಿ ಸಾಯಿಸಾರೆ. ಇವರು ಊರಲ್ಲಿ ಇರಬಾರ್ದು, ಈ ಗ್ರಾಮದಲ್ಲಿ ಇರಬಾರ್ದು, ಒಬ್ರು ಒಂದೊಂದು ಖಾಲಿ ಅಂದ್ಬಿಟ್ಟು ಮಾಡ್ಯಾರ ಕಣಪ್ಪ. ಒಬ್ರು ಮಾತು ಒಬ್ರು ಕೇಳಬಾರ್ದು, ಹುಚ್ಚರಂಗ ಅಲ್ರಿ ಅಂದ್ಬಿಟ್ಟು ಮಾಡ್ಯಾರ. ಅದೇನ್ ಮಾಡಿದ್ರು ಎಲ್ಲ ಫುಲ್ ಸೊಂಟಿನಿಂದ ಕೆಳಗೆ ಫುಲ್ ಗುಪ್ತಂಗೆಲ್ಲ ಲಾಕೋದು. ಸಾಂಬಾರ್ ಮಾಡ್ಕೊಂಡ್ ತಿನ್ನೋಲ್ಲ, 10 ರೂಪಾಯಿ ಊಟ ಬರಕ್ಕೆ ಎಷ್ಟು ಕಷ್ಟಪಟ್ಟು ಬಂದಿರುವ ದೇವ್ರಿಗೆ ಗೊತ್ತು. ಆ ಬಾಣಂತಿ ಕೈಯನ್ನು ಕೆಲಸ ಮಾಡ್ತದೆ. ನೋಡಿ, ಇದು ಒಂದು ವಿಡಿಯೋದಲ್ಲಿ ಅವ್ರ ಕೈ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅದು ಓಕೆ, ಬಾಣಂತಿ ಕೈ ಅದರಿಂದನೇ ಭವಿಷ್ಯ ಹೇಳ್ತಾರೆ. ಮೊದಲು ನಮ್ಗೆ ಯಾವ್ದು ಅಲ್ಲಿ ಏನು ತೋರಿಸ್ತಾ ಇದ್ದಿಲ್ಲ. ಇವಾಗ ಅಲ್ಲಿ ಏನೇನೈತಿ ಆ ಕಡೆ ಏನೈತಿ ಎಲ್ಲ ತೋರ್ಸಾಕತ್ತೈತ್ರಿ. ಮತ್ತು ಕೆಲಸನೂ ಇವಾಗ ಎಲ್ಲ ಕಡೆ ತೋರಿಸಿ ಒಂದ್ ಸ್ವಲ್ಪ ಪಾಸಿಟಿವ್ ಆದಾಗ ಕೆಲಸ ಇವಾಗ ಎಲ್ಲ ಮುಂದಾಗಿ ತೋರ್ಸಾಕೈತಿ. ಎಲ್ಲಿ ಏನೈತಿ ಅಂತೆಲ್ಲ ಯಾವುದೇ ವಿಷಯ ಆದ್ರೂ ಈಸಿ ಆಗಿ ಈಗೆಲ್ಲ ಅದೊಂದು ಪಾಸಿಟಿವ್ ಆದ. ಇವಾಗ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಅದು ಭಾನುಮತಿ ದೇವಿದ್ದು ಪದ್ಮಾವತಿ ಅಂತ ಹೆಸರಿಟ್ಟಿರೋದು. ಈಗೆಲ್ಲ ಅದ್ರ ಪವರ್ ಹೆಂಗ್ ತೋರಿಸ್ತೈತಿ? ಕೈಯಾಗ ಇಟ್ಕೊಂಡಿದ್ರೆ ಎಷ್ಟು ಎನರ್ಜಿ ಬರ್ತೈತಿ? ಇವಾಗ ಫುಲ್ ಮೊದಲ ವೇಟ್ ಬರ್ತಾ ಇತ್ತು, ಇವಾಗ ಪೂರ್ಣ ಹೂವಿನ ತರ ಈಜಿ ಇದೈತ್ರಿ. ಒಂಥರ ನಮಗೂ ಮೈಯೊಳಗೆ ಒಂದು ತಾಕತ್ ಬಂತು. ಕೂದಲ, ಹೊಟ್ಟೆ, ಕಾಲಗಳು, ಪಾದರಕ್ಷೆ, ಉಗುರು, ಮೈ ಮೇಲೆ ಬಟ್ಟೆ ಹಾಕೊಂಡಾಗೆ ಕಟ್ ಮಾಡ್ಕೊಂಡಿರೋದು. ಬಳಸಕ್ಕೆ ಇಟ್ಟಿರೋ ಒಂದು ನಿಂಬೆಹಣ್ಣು ತಗೊಂಡು, ಎಲ್ಲಿಗೆ ಇಟ್ಟಿರೋ ನಿಂಬೆಹಣ್ಣು ತಗೊಂಡು ಮಾಡಿರೋದು. ಆಮೇಲೆ ಇನ್ನೇನು ಎತ್ಕೊಂಡು ಹೋಗಿದ್ದಾರೆ? 4 ಮುದ್ದೆ ಮಣ್ಣು. ಅವ್ರ ಮನೆಗೆ ಏನ್ ಮಾಡ್ಕೊಂಡು ಊಟ ಮಾಡ್ತಾರಲ್ಲ, ಅದೆಲ್ಲ ಒಂದೊಂದು ಹಿಡಿ ಎತ್ಕೊಂಡು ಹೋಗಿರೋದು. ಒಂದು ದೇವಿಗೆ ಹಾಕೋ ಒಂದು ವಸ್ತ್ರ ತಗೊಂಡೋಗಿ ದೇವಿ ಕಣ್ಣು ಕಟ್ಟಾಕಿ ಮಾಡಿರೋದು. ಇದು ಮಾಡಿಸಿರೋದು. ಮಂತ್ರ ಆಗ್ತಾ ಇದ್ರೆ ಆ ಮಂತ್ರ ಹೋಗಿ ಅವನಿಗೆ ಬಾಣ ಮತ್ತೆ ಒಳಗಡೆ ಬಿಲ್ಕಿಕ್ದಂಗೆ ಆತೈತೆ. ಅವಕ್ಕ ಈ ಪ್ರಯೋಗ ಒಳಗಡೆ ಇರೋಕೆ ಅವು ಈಚೆಗೆ ಬಂದ್ಬಿಡ್ತವೆ. ಅವಾಗ ಅವ ಮುಖಾಂತರನೂ ತಿಳ್ಕೊಂಬೋದು. ಅದಾದ್ಮೇಲೆ ನಮ್ಮದು ಒಂದು ಜ್ಞಾನ ಶಕ್ತಿ ಇರುತ್ತಲ್ಲ, ದೈವ ಶಕ್ತಿ ಆಧಾರದ ಮೇಲೆ ಈ ಜ್ಞಾನ ದೈವ ಎರಡು ಸೇರ್ಕೊಂಡಾಗ ಏನಾಗ್ತದೆ, ಅದು ಆಟೋಮೆಟಿಕ್ ರಿಲೀಫ್ ಮಾಡಬಹುದು. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ. ಸೊ ಈಗ ಪ್ರಯೋಗಗಳ ಬಗ್ಗೆ ಸೊ ತುಂಬ ನಾವು ಅನ್ಕೊಂತೀವಿ ಎಷ್ಟೋ ಕೆಲವೊಂದಷ್ಟು ಬೆರಳೆಣಿಕೆ ಪ್ರಯೋಗಗಳು. ಬಟ್ ಇಲ್ಲಿ ವಿಚಾರಗಳು, ಕೇಸುಗಳು ನಿಮ್ಮ ಹತ್ರಕ್ಕೆ ಬರೋವು, ನೀವು ಹೇಳೋವು, ಇವೆಲ್ಲ ಕೇಳ್ತಾ ಹೋದ್ರೆ ಸಾಕಷ್ಟು ಲೀಸ್ಟೇ ಬರುತ್ತೆ, ದೊಡ್ಡ ಲೀಸ್ಟ್ ಬರುತ್ತೆ. ಅದರಲ್ಲಿ ಯಾವ್ಯಾವ ಪ್ರಯೋಗಗಳು. ಸೊ ಇವುಗಳ ಬಗ್ಗೆ ಒಂದು ಪರಿಚಯ ಸಾಕಷ್ಟು ಮಾಡಿದ್ದೀವಿ ಇದ್ರ ಬಿಫೋರು ಕೂಡ ಪ್ರಯೋಗಗಳ ಬಗ್ಗೆ. ಮತ್ತು ಈಗ ಒಂದಷ್ಟು ಕೇಸುಗಳು ನೀವು ಅಟೆಂಡ್ ಮಾಡಿ ಅಲ್ಲಿ ಹೋಗಿ ಒರಿಜಿನಲ್ ರಿಸಲ್ಟ್ಗಳು ನೋಡ್ಕೊಂಡು ಬಂದಿದ್ದೀರಾ. ಮತ್ತು ಆ ಪ್ರಯೋಗಗಳು ಹೆಂಗೆ ಆಗೈತೆ ಅನ್ನೋದನ್ನು ತೋರಿಸಿದ್ದೀರಾ ನಮಗೆ. ಸೊ ಅದನ್ನು ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಸೊ ಯಾವೆಲ್ಲ ಪ್ರಯೋಗಗಳು ತುಂಬ ಟಫ್ ಆಗಿದ್ದಾವೆ, ಅದರಲ್ಲಿ ಕೆಲವೊಂದಷ್ಟು ಈಗ ನೀವೇನು ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡೋಣ. ಸೊ ಹೋದರೆ ಇದು ಎಲ್ಲೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಸೊ ಯಾವ ಥರದ್ದು ಪ್ರಯೋಗಗಳನ್ನ ನೀವು ಅಟೆಂಡ್ ಮಾಡ್ಕೊಂಡು ಬಂದಿದ್ದು, ಅವು 3 ವಿಡಿಯೋಗಳನ್ನ ನನಗೆ ತೋರಿಸಿದ್ರೆ ಅವುಗಳು ಪರಿಚಯ ಮಾಡಿಕೊಡಿ. ಅವು ಎಷ್ಟು ಡೇಂಜರ್ ಇರುತ್ತೆ, ಆ ವ್ಯಕ್ತಿಗಳ ಮನೆಗಳಲ್ಲಿ ಏನೆಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿಕೊಟ್ಟಿತ್ತು. ಮೊದಲಿಗೆ ನಮಸ್ಕಾರ. ಇಲ್ಲಿ ಪ್ರಯೋಗಗಳು ಅಂತ ಬಂದಾಗ ನಾನಾ ವಿಧವಾದ ಪ್ರಯೋಗಗಳಿದ್ದಾವೆ. ಯಾಕೆ ಅಂತಂದರೆ ಇಲ್ಲಿ ಹಿಂದೆ ಕಾಲದಲ್ಲಿ ಸನಾತನ ಧರ್ಮದಿಂದ ಹಿಂದೆ ಕಾಲ ಮಾಡಿರೋಂಥವ್ರು, ಹಿಂದೆ ಅವ್ರು ಏನು ಮಾಡಿದಾರಲ್ಲ ಅದರ ಕಾಲ್ಭಾಗ ಇಲ್ಲಿ ಪ್ರಯೋಗ ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಚಿಕ್ಕವೇ ಇವಾಗ ನಾವು ಕೆಲವರು ಕೇಳ್ತಾ ಇರ್ತಾರೆ, ನೀವು ಕೇಳಿರ್ತೀವಿ, ಹೇ ಭಾನುಮತಿ ಪ್ರಯೋಗ ಅಂತೆ. ಹೌದು, ಇವು ಕೆಲವು ಇದ್ರ ಭಾನುಮತಿ ಪ್ರಯೋಗ ಆಲ್ಮೋಸ್ಟ್ ಯಾರಿಗೂ ಗೊತ್ತೇ ಇಲ್ಲ ಇದು. ಯಾಕೆ ಅಂತಂದರೆ ಭಾನುಮತಿ ಒಂದು ಪ್ರಯೋಗ ನೀವು ಮಾಡಿಬಿಟ್ರೆ ಸರಿ, ನನಗೆ ನಾನೆಲ್ಲ ಓದಿ ನಮ್ಮ ಗುರುಗಳವೆಲ್ಲ ತಿಳ್ಕೊಂಡಿರೋದು ಇದು. ಆಲ್ಮೋಸ್ಟ್ ಅವರು ನಮ್ಮ ಗುರುಗಳೆಲ್ಲ ಅದ್ರದ್ದು ಬಗ್ಗೆ ಪೂರ್ತಿ ಅದನ್ನು ತೋರಿಸಿದ್ರು. ಅಂದರೆ ಇದ್ರ ಮತ್ತೆ ಇವೆಲ್ಲ ಇದು ತುಂಬ ಟಫ್ ಐತೆ, ಮತ್ತು ಜೀವಕ್ಕೂ ಕುತ್ತು ಬತ್ತೈತೆ, ಅವೆಲ್ಲ ಬೇಡ ಅಂತೇಳಿ ಅದನ್ನೆಲ್ಲ ಅವರೇ ಇದು ಮಾಡ್ಕೊಂಬಿಟ್ಟಿರೋದು. ಅದು ಯಾವ ರೀತಿ ಅಂತಂದರೆ ಭಾನುಮತಿ ಪ್ರಯೋಗದ ನೋಡಿ
ಒಬ್ಬ ಮನುಷ್ಯನ ಇಲ್ಲಿ ಕೂತ್ಕೊಂಡವನೇ ಅಂತಂದಾಗ ಎಲ್ಲಿಗೆ ಬೇಕಾದರೂ ಅದನ್ನು ಕಳಿಸ್ಬೋದು, ಏನು ಬೇಕು ಕೆಲಸ ಸಕ್ಸಸ್ ಮಾಡ್ಕೊಂಬರ್ಬೋದು. ಇದು ಈ ಕೆಲಸ ಮಾಡ್ಬೇಕಂದ್ರೆ ಮಾಡೇ ಮಾಡ್ತೈತಿ. ಅದು ಇವ್ರಿಗೆ ಹಿಂಗೆ ಮಾಡಬೇಕು ಅಂದರೆ ಮಾಡ್ತೈತಿ, ಇಂಥ ಕೆಲಸ ಮಾಡ್ಬೇಕಂದ್ರೆ ಮಾಡ್ತೈತಿ. ಅದು ಅಂದ್ರೆ ಏನೇ ಕೆಲಸ ನಾವು ಹೇಳಿದ್ರು ಅದು ಅದು 100%. ಮತ್ತೆ ಅಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಅಲ್ಲಿ ಕ್ರಿಯೇಟ್ ಆಗೈತೆ, ಅದು ರೆಡಿ ಇದೆ ಹೋಗಿ ಮಾಡಕ್ಕೆ ಅಂತ ಆಯ್ತು. ದುಷ್ಟಶಕ್ತಿ ಅಲ್ಲ ಅದು, ಅದು ಭಾನುಮತಿ. ಅದರ ಹೆಸರೇ ನೋಡಿ ಭಾನುಮತಿ, ಅಂದರೆ ಬಾಣಂತಿ ತೀರ ಇರಬೇಕು. ಅದ್ರದ ಮತ್ತೆ ಇವ್ರೇನು ಮಾಡಬೇಕು, ಅದೇ ಗುಂಡಿ ಒಳಗಡೆ ಹೋಗಿ ಇವ್ರೇನು ಅಲ್ಲಿ ಮುಚ್ಚಿ ಇದು ಮಾಡ್ಕೊಂಡು ಬರ್ತಾರಲ್ಲ, ಗುಣಿ ಒಳಗಡೆ ಸಮಾಧಿ ಒಳಗಡೆ ಹೋಗಿ ಅದು 3 ದಿನ ಇಲ್ಲ 5 ದಿನದ ಒಳಗಡೆ ಟೈಮ್ ಇರ್ತದೆ. ಅಲ್ಲೆಲ್ಲ ಹೋಗಿ ಅದಕ್ಕೆಲ್ಲ ಬಂಧನಗಳು ಮಾಡಿ ಇದು ಮಾಡಿ ಮತ್ತೆ ಹೋಗಿರೋ ಪ್ರಾಣನ ಮತ್ತೆ ಅದ್ರಾಗ ತರಿಸ್ಬೇಕೀಗ. ಆತ್ಮನ ಮತ್ತೆ ಕರಿಬೇಕದು. ಓಕೆ. ಆ ಭಾನುಮತಿನ ಆ ತಾಯಿನ ಒಂದು ದೇವಿ ಶಕ್ತಿ ಅಂತ ಹೇಳ್ತೀವಿ. ಅದು ಅಂದ್ರೆ ಅದು ಏನ್ ಹೇಳ್ತೀವಿ ಅಂತಂದ್ರೆ, ಈಗ ಅದು ಆಲ್ರೆಡಿ ದುಡ್ಶಕ್ತಿ ಅಂತ ಹೇಳಿರ್ತೀವಿ. ಅದನ್ನ ದುಡ್ಶಕ್ತಿ ಅಂತಂದ್ರೂ ನೀವು ಯಾವ ರೀತಿ ನೀಟಾಗಿ ಅದನ್ನ ನಡ್ಕೊಂಡು ನೀಟಾಗಿ ನಡ್ಸ್ಕೊಂತೀರೋ ಅಷ್ಟೇ ಕೆಲಸ ಮಾಡ್ತದ. ಒಳ್ಳೇದಕ್ಕೆ ಮಾಡಿದ್ರೆ ಒಳ್ಳೇದು, ಕೆಟ್ಟದಕ್ಕೆ ಮಾಡಿದ್ರೆ ಕೆಟ್ಟದ್ದು. ಇದು ಆಗ್ಬೇಕು 100% ಮಾಡೇ ಮಾಡ್ತದೆ. ಆಗಲ್ಲ ಅನ್ನೋ ಮಾತೆ ಬರಲ್ಲ. ನೀವು ಇಡೀ ಹೊರದೇಶದಾಗಿರ್ಲಿ ಇಂಥವನ್ಗೆ ಹಿಂಗೆ ಆಗ್ಬೇಕು ಮಾಡ್ತದೆ, ಒಳ್ಳೇದು ಮಾಡಬೇಕು ಮಾಡ್ತೈತಿ. ಈ ಥರ ಇದು ಪ್ರಯೋಗ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗನ ಅದನ್ನ ಹೆಂಗೆ ಸಂಪಾದನೆ ಮಾಡ್ಕೋತಾರೆ ಅಂತ ಮಾತಾಡೋಣ. ಬಟ್ ಈಗ ಏನು ಪ್ರಯೋಗ ನೀವು ಅಟೆಂಡ್ ಮಾಡಿ ಬಂದಿದ್ದೀರಾ, ಸೊ ಆ ಒಂದು ಅನುಭವನ ಇದು ಅದೇ ನಾವು ಹೇಳ್ತೀವಲ್ಲ, ಒಂದು ಕೆಲವು ಇಲ್ಲೇನು ಹೇಳ್ತವೆ ಅಂತಂದರೆ, ಸರ್ ಇಲ್ಲಿ 108 ಪ್ರಯೋಗಗಳಿದ್ದಾವೆ. ಅದು ಒಂದು ಪ್ರಯೋಗ ಮಾಡಕ್ಕೆ ಹೋದ್ರೆ ಒಂದಕ್ಕೆ ತಿರ್ಕಂತೈತಿ. ಇಲ್ಲಿ ನೋಡಿ, ಇದು ನಾನು ಈ ನಡುವೆ ಅಟೆಂಡ್ ಮಾಡಿರೋಂಥವು ಸುಮಾರು ಒಂದು 5-6 ಅಟೆಂಡ್ ಮಾಡಿದ್ದೀನಿ. ಅವೆಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ಬಿಡಿ. ವಿಚಿತ್ರವಾದ ನಡವಳಿಕೆಗಳು ಒಬ್ಬ ಮನುಷ್ಯನ ಮೇಲೆ ಅದು ಬಂತಂದ್ರೆ ಅದು ಒಂಥರ ಎದೆ ಹೊಡ್ಕೊಳ್ಳೋದು, ಆ ಅನ್ನೋದು ಬಾ ಅನ್ನೋದು, ಅವನು ಒಂಥರ ವಿಚಿತ್ರವಾಗಿ ಮಾಡ್ತಾನೆ. ಮತ್ತೆ ನಾವು ಇಲ್ಲಿ ಏನಕ್ಕೆ ಬದುಕಿದ್ದೀವಿ ಅಂತನೂ ಮಾಡ್ತದದು. ಆಮೇಲೆ ಅವ್ರ ಜೀವನನೇ ಸರ್ವನಾಶನ ಮಾಡ್ತದದು. ಮತ್ತೆ ಅವರು ಬದುಕಬಾರ್ದು, ಆ ಊರಲ್ಲಿ ಇರಬಾರ್ದು ಅಂತಾನು ಮಾಡ್ತೈತಿ. ಇನ್ನೊಂದು ನೀವು ಬಾಣಂತಿ ಅಂತೇನು ಹೇಳಿದಿರಲ್ಲ, ಆ ಬಾಣಂತಿ ಕೈಯನ್ನು ಕೆಲಸ ಮಾಡ್ತದದು. ನೋಡಿ, ಇದು ಒಂದು ವಿಡಿಯೋದಲ್ಲಿ ಅವ್ರ ಕೈ ಸಂಪಾದನೆ ಮಾಡ್ಕೊಂಡಿದ್ದಾರೆ. ಅದು ಬಾಣಂತಿ ಕೈ ಅದರಿಂದನೇ ಭವಿಷ್ಯ ಹೇಳ್ತಾರೆ. ಆ ದೇವಿನೇನು ಒಂದು ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ, ಮತ್ತೆ ಬಾಣಂತಿ ಅಂತೇಳಿ ಇದು ಮಾಡೋ ಬದಲು ಅವ್ರು ಅದಕ್ಕೆ ಕನಕಾವತಿ ಅಂತ ಹೆಸರಿಟ್ಟಿದ್ದಾರೆ. ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಅದು ಏನಾಗೈತೆ ಅಂತಂದರೆ, ಒಂದು ಗುರು ಕೊಟ್ಟಿದ್ದಂತೆ ಅವ್ರಿಗೆ. ಅದು ಪಾಪ ಇವ್ರಿಗೆ ಗೊತ್ತಿಲ್ದಿರ ಬೇರೆ ಮೋಸ ಮಾಡಿ ತಗೊಳೋದವರು ಎಲ್ರನ್ನೂ ಬಲಿ ತಗೊಂಡು ಲಾಸ್ಟ್ ಇವನ ಹತ್ರಕ್ಕೆ ಬಂದೈತಿ. ಅದು ಬಂದು ಅದನ್ನ ಏನು ಮಾಡಿದ್ದಾರೆ, ಎಲ್ಲ ಬಂಧನ ಮಾಡಿ 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 ಅವನಿಗೇನು ಗೋಚರ ಆಗದಿದ್ದಂಗೆ ಮಾಡಾಕಿದ್ರು. ಮತ್ತೆ ಇಲ್ಲಿ ಬಂದಾದ್ಮೇಲೆ ಅದನ್ನೆಲ್ಲ ಬಿಡಿಸಿ ಮತ್ತೆ ಅದ್ರ ಮುಖಾಂತರವಾಗಿ ಇನ್ನೊಂದು ಸಮಸ್ಯೆ ಕ್ಲಿಯರ್ ಮಾಡಿಕೊಟ್ಟೆ ನಾನು. ಓಕೆ. ಅಂದ್ರೆ ಇದೇ ಸಮಸ್ಯೆ ಕ್ಲಿಯರ್ ಮಾಡಿಕೊಡ್ತು ಬೇರೆ ಇದನ್ನೇ ಅಲ್ಲಿ ನೋಡಿ ಇದೆ ಇದು. ಇವ್ರು ಏನು ಕ್ಲಿಯರ್ ಮಾಡಿದ್ನಲ್ಲ, ನೋಡೋಣ ಅಂದ್ಬಿಟ್ಟು ಪಕ್ಕ ಯಾಕಂತಂದ್ರೆ ಒಂದು ಸಮಸ್ಯೆ ನಾವು ಕ್ಲಿಯರ್ ಮಾಡಿದ್ದೀವಿ ಅಂದ್ರೆ ನನಗೆ ಅಲ್ಲೇ ಪಕ್ಕ ರಿಸಲ್ಟ್ ಬರಬೇಕದು. ಬರಿಲ್ಲ ಅಂತಂದಾಗ ಅದೇನಾಗ್ತದೆ, ನಮಗೂ ಸಮಾಧಾನ ಆಗಲ್ಲ, ಅವ್ರಿಗೂ ಸಮಾಧಾನ ಆಗಲ್ಲ. ಅದಾದ್ಮೇಲೆ ಇವ್ರಿಗೆ ಯಾವಾಗ ಕ್ಲಿಯರ್ ಮಾಡಿದೆ, ನೋಡಪ್ಪ ಇವಾಗ ನೀನು ಪರ್ಫೆಕ್ಟ್ ಅಂತ ನೀನು ಹೇಳುತ್ತಾ ಇದೀಯಾ, ನಿನ್ನ ಮನಸ್ಸಿಗೆಲ್ಲ ಸಮಾಧಾನ ಅಂತ, ಇಲ್ಲ ಗುರುಗಳೇ ಪರ್ಫೆಕ್ಟ್ ಐತೆ, ನನಗೆಲ್ಲ ದೃಷ್ಟಿ ಚೆನ್ನಾಗಿ ಓಡ್ತೈತೆ ಅಂತಂದ. ಸರಿ ನೋಡಿ, ಇವಾಗ ಇವ್ರದ್ದೊಂದು ಸಮಸ್ಯೆ ಐತೆ, ಅದನ್ನು ಕ್ಲಿಯರ್ ಮಾಡು ಅಂತೇಳಿ ಅವ್ರ ಮುಖಾಂತರವಾಗಿ ಮಾಡಿಸ್ತೇನೆ ನಾನು. ಅದು ಪರ್ಫೆಕ್ಟ್ ಸಮಸ್ಯೆ ಕ್ಲಿಯರ್ ಆಗಿರ್ಬೇಕು. ಅದು ಇನ್ನು ಕೆಲವು ಪ್ರಯೋಗಗಳು ಏನಂತಂದರೆ ಸರ್, ಇದರಲ್ಲಿ ನಾವು ಕೆಲವು ವಿಚಾರಗಳು ವೈಯಕ್ತಿಕವಾಗಿ ಮಾಡಿಬಿಡ್ತಾರೆ. ಅದು ಏನೇ ಮಾಡಿ ಅವ್ರನ್ನ ಹಾಳು ಮಾಡಬೇಕು ಅಂತ ಹೇಳಿದಾಗ ಕೆಲವು ನಾವು ನೋಡಿರೋ ಪ್ರಕಾರ ನೀನು ಗಂಡಸಲ್ಲ, ಇದು ಅಂದರೆ ಈ ಥರ ಅಂದರೆ ಅದು ವೇಸ್ಟ್, ನೀನೇನು ಆಗಲ್ಲ. ಈಗ ಅವನು ಏನು ಕೆಲಸ ಮಾಡೋಕ್ಕಾಗಲ್ಲ, ಮತ್ತೆ ಮದುವೆ ಆಗೋಕ್ಕಾಗಲ್ಲ, ಸಂಸಾರ ಮಾಡೋಕ್ಕಾಗಲ್ಲ, ಈ ಥರ ವೇಸ್ಟ್ ಕ್ಯಾಂಡಿಡೇಟ್ ಮಾಡಿಬಿಡ್ತಾರೆ. ಅಂದರೆ ಅವನಲ್ಲಿರೋ ಶಕ್ತಿನೆಲ್ಲ ಅದು ಹಾಳು ಮಾಡಿದೆ ಅಂತ. ಅದು ಏನಾಗೈತೆ ಅಂತಂದರೆ, ಈ ನಡುವೆ ನಾನು ರೀಸೆಂಟಾಗಿ ಅದು ನೆನ್ನೆ ಮಾಡಿದ್ದದು, ಅದು ಒಂದು ಶಕ್ತಿ ನಿಲ್ಲಿಸಿ ಆ ಥರ ದೊಡ್ಡ ಪ್ರಯೋಗಗಳಾದಾಗ ಒಂದು ಸರಿಗೆಲ್ಲ ಅದು ಕ್ಲಿಯರ್ ಮಾಡೋದು ತುಂಬ ಕಷ್ಟ ಆಗ್ತದೆ. ಅದನ್ನು ನಾವು ಚೆಕ್ ಮಾಡ್ಕೊಂಡು 1 ಸರಿ 2 ಸರಿ 3 ಸರಿಗೆ ಅದು 100% ಮಾಡಿಕೊಡ್ಬೋದು. ಅದು ನಮ್ಮ ವೀಕ್ಷಕರು ಇಲ್ಲಿ ಸಮಾಧಾನವಾಗಿ 1 ಸರಿಗೆ ಅದೇ ನೀವೇನು ಹೇಳಿದ್ರಲ್ಲ, ಒಬ್ಬರು ಬಂದರು ದೇವಸ್ಥಾನಕ್ಕೆ ಹೋದ್ರು ಅದಾಗಿಲ್ಲ ಅಂತೇಳಿ, ಆ ಥರ ಅಲ್ಲ. ಇದು ಸಮಾಧಾನಾಗಿರ್ಬೇಕು. ಯಾಕಂತಂದ್ರೆ ಅವನು ಎಫರ್ಟ್ ಹಾಕಿ ಮಾಡಿರೋನು ಇವ್ನಿಗೆ ತೊಂದರೆ ಆಗಬೇಕು ಅಂತೇಳಿ ಅಷ್ಟು ತಲೆ ಕೆಡ್ಸ್ಕೊಂಡು ಮಾಡಿರ್ತಾನೆ ಆ ಪ್ರಯೋಗನ. ಅದು ಮಾಡಬೇಕಂದ್ರೆ ಇವ್ರ ದೈವನ ಮತ್ತು ಇವನಾಗಿರೋಂಥ ಗ್ರಹಗತಿಗಳು ಎಫೆಕ್ಟ್ ಆಗಿರ್ಬೇಕು, ಆವಾಗ
ಇದು ಬಂದು ಸೇರ್ಕಂತಂದರೆ ಈ ಒಂದು ಲೈಫೇ ನಾಶನ ಮಾಡ್ತದದು. ಆ ಥರ ಇದ್ದಾಗ ಏನು ಮಾಡಿದ್ದ, ರಕ್ತ ಪಿಚಾಚಿ ಪ್ರಯೋಗ ಮಾಡಿದ್ದ. ನೋಡ್ರಿ, ಅದಾದಮೇಲೆ ಏನು ಮಾಡಿದ್ದ, ಕರ್ಣ ಪಿಚಾಚಿ ಇದು ಆಹ್ವಾನ ಮಾಡಿದ್ದ. ಅದಾದಮೇಲೆ ನಾವೇನು ಹೇಳ್ತೀವಿ, ಅವನು ಈ ನಡುವೆ ನಾವು ರೀಸೆಂಟಾಗಿ ನೋಡ್ದಂಗೆ ಯಾವುದೋ ಕಾಂತಾರ ಪಿಕ್ಚರ್ ಬಂತು ನೋಡ್ರಿ. ಆ ಸಿನಿಮಾದಲ್ಲಿ ಏನು ಮಾಡ್ತಾ ಇರೋದು, ಕಾಡ್ಪಾಪುಗಳು ಅದನ್ನ ಎಲ್ಲ ಇದು ಮಾಡಿ ರಕ್ತನ ಬಳಸಿ ದೇವನ ಕಟ್ ಮಾಡ್ತಾರೆ. ಅದು ಆ ಥರ ಅದು ಸುಮಾರು ಇದು ಮಾಡಿದ ಪ್ರಯೋಗ ಅವನು ಹುಡುಗನ 8 ವರ್ಷದ ಹುಡುಗನಲ್ಲಿ ಮಾಡಿದ್ದು. ಈಗ ಅವನಿಗೆ ಬಂದು ಹತ್ತತ್ರ ಒಂದು 50 ವರ್ಷ ಅನ್ಕೊಂಬಿಡಿ. ಇವತ್ತಿಗೂ ಮದುವೆ ಇಲ್ಲ ಸರ್ ಅವ್ರಿಗೆ, ಮದುವೆ ಇಲ್ಲ. ಅವನು ಮುಂದೆ ಏನು ಮಾಡಿದ್ರು ಮುಂದಕ್ಕೆ ಬರೋಕ್ಕಾಗ್ತಾ ಇಲ್ಲ. ಅವ್ನಿಗೇನಾಗ್ತದೆ, ಎಲ್ಲ ಹೊಟ್ಟೆ ಒಳಗಡೆನೆ ಹಿಡಿತೈತೆ ಅದು. ಮತ್ತು ಅದು ಏನನ್ನ ಅದು ಏನು ಅದು ಹೇಳಿದ್ವಲ್ಲ ನಾವು, ಕಾಡ್ಪಾಪ ಪ್ರಯೋಗ, ಅದು ಹೆಂಗೆ ಅಂತಂದರೆ ಬರೀ ಎರಚ್ತಾನೆ ಕಿರ್ಚ್ತಾನೆ, ನಾಲಿಗೆ ತೆಗಿಯೋದು ಈಚಿಕ. ಮತ್ತು ಅವನಿಗೆಲ್ಲ ಮಾತಾಡೋದೆಲ್ಲ ಪರ್ಫೆಕ್ಟ್ ಗೊತ್ತಾಗ್ತಾ ಇರ್ತದೆ. ಆಮೇಲೆ ಆ ಉಸಿರು ಆಡಬೇಕಾದ್ರೆ ಈ ಉಸಿರು ಬಿಟ್ಟು ಬೇರೆ ಉಸಿರು ಹೋಗಿ ಬರ್ತಾ ಇರ್ತದೆ. ಓಕೆ, ಇದು ಲೈವಲ್ಲಿನೇ ಇದು. ಯಾಕಂತಂದ್ರೆ ಅವರೆಲ್ಲ ಕೆಲವು ವಿಚಾರಗಳು ನಾವೇನು ಮಾಡ್ತೀವಿ ಅಂದರೆ, ನಮ್ಮ ವೀಕ್ಷಕರಿಗೆ ಇಲ್ಲಿ ಕೆಲವು ತೋರಿಸೋದನ್ನ ನಾವು ರಿಯಾಲಿಟಿ ತೋರಿಸಿರ್ತೀವಿ. ಕೆಲವು ಅವ್ರ ಸಮಸ್ಯೆ ಕ್ಲಿಯರ್ ಆದಾಗ ಅವ್ರು ತೋರಿಸ್ಬಿಟ್ಟು ಮತ್ತೆ ಅವ್ರಿಗೆ ನಾವು ಇದು ಮಾಡೋದು ಬೇಡ. ಯಾಕಂದ್ರೆ ಮತ್ತೆ ಅದೆಲ್ಲ ಕ್ಲಿಯರ್ ಆಯ್ತು ಅಂದ್ರೆ, ಈಗ ಅರ್ಧ ಆಯ್ಸಾಯ್ತು, ಮತ್ತೆ ಅಲ್ಲೇನೆ ಅವ್ನು ಜಂಜಾಟ ಮಾಡ್ಕೊಂಡು ಹೋಗೈತಿ. ಮತ್ತೆ ಅವ್ರಿಗೆ ಗೊತ್ತಾಗಿ ಮತ್ತೆ ಅದೇನೇನಿದಾದ ಸಮಸ್ಯೆ ಆಗ್ತೈತೆ. ಅದು ಅದೇನು ಮಾಡಿದ್ರು ಎಲ್ಲ ಫುಲ್ಲು ಸೊಂಟಿನಿಂದ ಕೆಳಗೆ ಫುಲ್ಲು ಗುಪ್ತಂಗೆಲ್ಲ ಲಾಕೋದು. ಸೊ ಇದು ಪ್ರಯೋಗ ಅದು. ಇದು ಪ್ರಯೋಗಗಳಿವು. ಇವು ಮಾಡಿದಾಗ ಏನಾಗ್ತದೆ, ಮುಂದೆ ದೈವನೆಲ್ಲ ಲಾಕ್ ಮಾಡ್ತದೆ. ಆ ಮನೆ ಒಳಗಡೆ ಅಭಿವೃದ್ಧಿ ಕೊಡಲ್ಲ. ನೀವೇನೇ ಕೆಲಸ ಮಾಡಬೇಕು ಅಂತನೂ ಮುಂದಕ್ಕೆ ಕೊಡಲ್ಲ. ಅವು ದಿನದಿಂದ ದಿನಕ್ಕೆ ಮಣ್ಣನ್ನ ಎಲ್ಲ ತೊಳಿತಾನೆ ಇರ್ತದ್ದು. ಆಮೇಲೆ ಇನ್ನೂ ಸ್ವಲ್ಪ ಗ್ರಹಗಾಚರಗಳು ಏನೇನು ಹೆಚ್ಚು ಕಮ್ಮಿ ಆದರೆ ತಗೊಂಡು ಹೋಗಿರ್ತದೆ. ಇದು ಸುಮಾರು ಜನನೂ ಬಲಿ ತಗೊಂಡವು ಇವು. ಈ ಥರ ಇವು ಪಿಸಾಚಿಗಳು ಈ ಥರ ಪ್ರಯೋಗಗಳು ಮಾಡಿದಾಗ ತುಂಬ ಡೇಂಜರ್ ಪ್ರಯೋಗಗಳು ಇವೆಲ್ಲನೂ. ಇವೆಲ್ಲ ಮಾಡಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಇವೆಲ್ಲನೂ. ನೋಡ್ರಿ, ಅವನು ಪಾಪ 8 ವರ್ಷ ಹುಡುಗನಾಗ ಮಾಡಿರೋದು, ಈಗ 50 ವರ್ಷ ಹುಡುಗ. ಅದ್ರ ಲೈಫ್ ಆಗಿ ಹೋಯ್ತು, ಅರ್ಧ ಜೀವನ ಅರ್ಧ ಮುಕ್ಕಾಲೇ ಹೋಗ್ಬಿಡ್ತು. ನೋಡಿ, ಈ ಥರ ಮಾಡ್ತಾರೆ. ಆಮೇಲೆ ಇನ್ನೊಬ್ಬ ಹುಡುಗನಿಗೆ ಅವ್ರದ್ದು ದೈವ ಬರ್ತಾಯಿತ್ತು, ಅವ್ರಿಗೂ ಬರ್ತಾಯಿತ್ತು, ಅವ್ರ ತಾಯಿಗೂ ಬರ್ತಾಯಿತ್ತು. ಅದನ್ನೇನು ಮಾಡಿದ್ದಾರೆ, ದೈವನೆಲ್ಲ ಲಾಕ್ ಮಾಡಿ ಇವ್ರ ಊರಾಗೆ ಇರಬಾರ್ದು. ಮತ್ತು ಇವನಿಗೇನು ಮಾಡಿದ್ದಾರೆ, ಅವನಿಗೇನೋ ಒಂದು ಆತ್ಮ ಬಿಟ್ಬಿಟ್ಟು ಅವನಿಗೇನು ಮಾಡಿದ್ದಾರೆ, ಎಲ್ಲ ಅವನಷ್ಟು ಅವನೇ ಸಾಯ್ಬೇಕು, ಸೂಸೈಡ್ ಮಾಡ್ಕೊಂಡು. ಓಕೆ, ಆಮೇಲೆ ಎದೆನೆಲ್ಲ ಅವನೇ ಹೊಡ್ಕೊಬೇಕು. ಮತ್ತು ದೈವನೆಲ್ಲ ಲಾಕು. ಏನು ಅಭಿವೃದ್ಧಿ ಆಗಬಾರ್ದು. ಒಟ್ಟಿನಾಗ ಊರು ಬಿಟ್ಟು ಹೋಗ್ಬೇಕು, ಈ ಊರಾಗೂ ಇರಬಾರ್ದು. ಇಲ್ಲಿ ಅವನಿಗೆ ಅಕಸ್ಮಾತ್ ಇಲ್ಲಿ ಬಚಾವಾಗಿ ಊರು ಬಿಟ್ಟು ಹೋದ್ರು ಅಲ್ಲಿನೂ ಅಭಿವೃದ್ಧಿ ಆಗಬಾರ್ದು. ಎಲ್ಲೇ ಹೋದ್ರು ಅವನು ಹಾಳಾಗಬೇಕು. ಆಮೇಲೆ ಯಾವ ಪಂಡಿತರ ತಕ್ಕ ಹೋದ್ರೂ ಅದು ಕ್ಲಿಯರ್ ಆಗಬಾರ್ದು ಅಂತೇಳಿ ಆ ಥರ ಕ್ರಿಟಿಕಲ್ ಆಗಿ ಉಲ್ಟಾ ಮಾಡಿಬಿಟ್ಟಿದ್ರು. ಅದ್ರನ್ನ ಟೈಮ್ ತಗೊಂಡು ಎಲ್ಲ ಕ್ಲಿಯರ್ ಮಾಡಿ ಇವಾಗೆಲ್ಲ ನೆಮ್ಮದಿಯಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಈ ಥರ ಸಮಸ್ಯೆಗಳಿವೆಲ್ಲ ನೀವು ತುಂಬ ಕ್ರಿಟಿಕಲ್ ಸಮಸ್ಯೆಗಳಿರ್ತವೆ. ನಾವು ನೋಡ್ಕೊಂಡು ಅವನ್ನ ನೀಟಾಗಿ ಟೈಮ್ ಕೊಡಬೇಕು. ಟೈಮ್ ಕೊಟ್ಟಾಗ 100% ರಿಸಲ್ಟ್ ಕ್ಲಿಯರ್. ಎಷ್ಟು ಟೈಮ್ ತಗೋತೀರಾ? ಈಗ ಯಾವುದೋ ಒಂದು ಪ್ರಯೋಗ ಆಗೈತೆ, ಅದನ್ನು ಸರಿ ಮಾಡ್ಬೇಕಂದ್ರೆ ಎಷ್ಟು ಸಮಯ ನಿಮ್ಗೆ ಬೇಕು ಸರ್? ಅದು ಸಮಯ ನಾವೇನು ಹೇಳ್ತೀವಿ, ಅವ್ರದ್ದು ಅಲ್ಲಿ ಯಾವ ರೀತಿ ಪ್ರಯೋಗ ಆಗೈತೆ ಅದ್ರ ಮೇಲೆ ಸಮಯ ತಗಂತೀವಿ. ಯಾವ ಥರ ಪತ್ತೆ ಮಾಡ್ತೀರಾ, ಯಾವ ರೀತಿ ಇದು ಅಂತ? ದೈವ ಆಧಾರದ ಮೇಲೆನೆ ಪತ್ತೆ ಮಾಡೋದು. ಈಗ ನಾನು ನಿಮ್ಗೆ ಏನು ಹೇಳಿದ್ನಲ್ಲ, ಒಬ್ಬ ಮನುಷ್ಯನ ನಾವು ನೋಡಿದ್ರೆ ಅವನ ಮುಖದಲ್ಲಿನೇ ಗೊತ್ತಾಗ್ಬಿಡ್ತೀವಿ. ಆಮೇಲೆ ನಾವೇನು ಹೇಳ್ತೀವಿ, ಈ ಮಂತ್ರಗಳಿಗೂ ಶಕ್ತಿ ಐತೆ, ಜೀವ ಕಳೆ ಐತೆ. ಈ ಮಂತ್ರ ಪ್ರಯೋಗ ಮಾಡಿ ಅವನಿಗೆ ಅಲ್ಲ, ನಾವು ಏನು ಪ್ರಯೋಗ ಮಂತ್ರ ಮಾಡ್ತಾ ಇದ್ರೆ ಅವನ ಭಾವನೆಗಳು ಅವನ ಒಳಗಡೆ ಏನೇನು ಇದ್ದಾವೆ ಮಂತ್ರ ಆಗ್ತಾ ಇದ್ರೆ ಆ ಮಂತ್ರ ಹೋಗಿ ಅವನಿಗೆ ಬಾಣ ಮತ್ತೆ ಒಳಗಡೆ ಬೆಂಕಿಕ್ದಂಗೆ ಆತೈತೆ. ಅವಕ್ಕ ಈ ಪ್ರಯೋಗ ಒಳಗಡೆ ಇರೋಕೆ ಈಚೆಗೆ ಬಂದ್ಬಿಡ್ತವೆ. ಅವಾಗ ಅವ ಮುಖಾಂತರನೂ ತಿಳ್ಕೊಂಬೋದು. ಅದಾದಮೇಲೆ ನಮ್ಮದು ಒಂದು ಜ್ಞಾನ ಶಕ್ತಿ ಇರುತ್ತಲ್ಲ, ದೈವ ಶಕ್ತಿ ಆಧಾರದ ಮೇಲೆ ಈ ಜ್ಞಾನ ದೈವ ಎರಡು ಸೇರ್ಕೊಂಡಾಗ ಏನಾಗ್ತದೆ, ಅದು ಆಟೋಮೆಟಿಕ್ಕಾಗಿ ರಿಲೀಫ್ ಮಾಡೋದು. ಸೊ ಇದೊಂದಷ್ಟು, ಯಾಕಂದರೆ ರಾಘವೇಂದ್ರ ಅವರು ಸಾಕಷ್ಟು ಕೇಸ್ಗಳು ಅಟೆಂಡ್ ಮಾಡಿದ್ರಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ತೋರಿಸಿದ್ರು. ಅದರಲ್ಲಿ ಕೂಡ ವಿಚಿತ್ರವಾಗಿ ಆಗಿರೋ ಪ್ರಯೋಗಗಳು. ಬಟ್ ಎಲ್ಲವೂ ಕೂಡ ಡ್ಯಾಮೇಜ್ ಮಾಡೈತೆ. ಯಾರಿಗೆ ಆ ವ್ಯಕ್ತಿಗೆ ಪ್ರಯೋಗಗಳು ಆಗೈತೆ ಅವ್ರ ಜೀವನ ಅಂತೂ ನರಕ ನೋಡ್ಬಿಟ್ಟವ್ರೆ. ಆ ಥರ ತೊಂದರೆ ಇರೋ ಕೇಸ್ಗಳನ್ನ ಅಟೆಂಡ್ ಮಾಡಿದರು. ಆ ವಿಡಿಯೋಗಳು ಕೆಲವೊಂದನ್ನು ಅಷ್ಟೇ ತೋರಿಸ್ತೀನಿ, ಕೆಲವರು ತೋರ್ಸೋಕ್ಕಾಗಲ್ಲ. ಯಾಕಂದರೆ ಅವರು ಮುಖಗಳು ಮತ್ತು ಅವರು ಬೇಡ ಅಂತೇಳಿ ಇರೋದ್ರಿಂದ ಒಂದಷ್ಟು ಈ ಪ್ರಯೋಗಗಳು ಆಗೈತೆ, ಆಗಿರೋರ ಜೀವನ ಏನಾಗೈತೆ ಅಂತ ಒಂದು ಈ ವಿಡಿಯೋ ಮುಖಾಂತರ ತಿಳಿಸಿದ್ದೀವಿ. ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ. ನಮಸ್ಕಾರ.